ಎಲ್ಲರಿಗೂ ನಮಸ್ಕಾರ. ಹಿಸ್ಟ್ರಿ ಪಾಸಿಂಗ್ ಪ್ಯಾಕೇಜ್ನ 3ನೇ ವಿಡಿಯೋಗೆ ಸ್ವಾಗತ. ಈ ವಿಡಿಯೋದಲ್ಲಿ ಮ್ಯಾಕ್ಸಿಮಮ್ ಇಲ್ಲಿವರೆಗೆ ಎಕ್ಸಾಮಿನಲ್ಲಿ ಕೇಳದಂಥ ಮ್ಯಾಚ್ ದ ಫಾಲೋವಿಂಗ್ ಹೊಂದಿಸಿ ಬರೆಯಿರಿ ಪ್ರಶ್ನೆಗಳನ್ನು ನಾವು ಡಿಸ್ಕಷನ್ ಮಾಡೋಣ. ವಿಡಿಯೋ ಮಾಡೋಕ್ಕಿಂತ ಮುಂಚೆ ನೀವೆಲ್ಲರೂ ನಮ್ಮ ಚಾನಲನ್ನು ಇಲ್ಲಿವರೆಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ, ಮೊದಲ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತೇಳಿ ಹೇಳ್ತಾ ನಾನು ವಿಡಿಯೋವನ್ನು ಪ್ರಾರಂಭಿಸ್ತಾ ಇದ್ದೀನಿ. 1ನೇ ಪಾಯಿಂಟ್, 1ನೇ ಬಿಟ್ಟ ಹೊಂದಿಸಿ ಬರೆಯಿರಿ ಈ ರೀತಿಯಾದ. ಸೊ ಎಲ್ಲವನ್ನ ನಾವು ಡಿಸ್ಕಷನ್ ಮಾಡೋಣ. 2015ರಿಂದ ಪರೀಕ್ಷೆಯಲ್ಲಿ ಕೇಳದಂಥ ಎಲ್ಲ ಪ್ರಶ್ನೆಗಳನ್ನು ನಾವು ಮ್ಯಾಕ್ಸಿಮಮ್ ಡಿಸ್ಕಷನ್ ಮಾಡ್ತಾ ಹೋಗೋಣ. 1ನೇ ಹೊಂದಿಸಿ ಬರೆಯಿರಿ ಈ ರೀತಿಯಾದ ನೋಡ್ರಿ. ಕುಜಲ್ ಕಡಾ ಪೀಸಸ್ ಅಂತೇಳಿ ಕೇಳ್ತಾರ. ಅವ್ರು ಯಾರು ಅಂತೇಳಿದಾಗ ಕುಶಾನರ ದೊರೆ. ಯಾರು? ಕುಶಾನರ ದೊರೆ. 1ನೇ ಕೃಷ್ಣ ಅಂತೇಳಿದಾಗ ಕೈಲಾಸನಾಥ ದೇವಾಲಯ. ಯಾವ ದೇವಾಲಯ? ಕೈಲಾಸನಾಥ ದೇವಾಲಯ. ಚಿಕ್ಕ ದೇವರಾಯ ಒಡೆಯರು, ಇವರನ್ನ ನವಕೋಟಿ ನಾರಾಯಣ ಅಂತೇಳಿ ಕರೀತಾರೆ. ರಾಮಾನುಜಾಚಾರ್ಯ ಅಂತೇಳಿದಾಗ ಶ್ರೀರಂಗಮಠದ ಮುಖ್ಯಸ್ಥರು. ಸರ್ ಸೈಯದ್ ಅಹಮದ್ ಖಾನ್ ಅವರು ಅಲಿಗಢ್ ಚಳವಳಿಯನ್ನು ಪ್ರಾರಂಭಿಸ್ತಾರೆ. ಇದನ್ನು ನಾನು ನಿಮಗೆ ಲಿಂಕ್ ಮೂಲಕನೂ ಕೊಡುತ್ತೇನೆ. ನೆಕ್ಸ್ಟ್ 2015 ಆ್ಯನ್ಯುವಲ್ ಎಕ್ಸಾಮಿನಲ್ಲಿ ಕೇಳಿದಂಥ ಪ್ರಶ್ನೆ ವಿಶಾಖದತ್ತ. ವಿಶಾಖದತ್ತ ಯಾವುದು ಅಂತೇಳಿದಾಗ ಮುದ್ರಾ ರಾಕ್ಷಸ ಅಂತೇಳಿ ನಾವು ನೋಡ್ತೀವಿ. 1ನೇ ಕೃಷ್ಣ ಆಲ್ರೆಡಿ ಅಲ್ಲಿ ಕೇಳಿದ್ರು, ಕೈಲಾಸನಾಥ ದೇವಾಲಯ. ಅಕ್ಬರ್ ಬರೆದಂಥ ಗ್ರಂಥ ದಿನ್ ಹಿ ಇಲಾಹಿ. ಲಾರ್ಡ್ ಕಾರ್ನ್ ವಾಲಿಸ್ ಅವ್ರು ಏನು ಮಾಡ್ತಾರೆ ಅಂದ್ರೆ ಕಾಯಂ ಜಮೀನ್ದಾರ್ ಪದ್ಧತಿ ಬಗ್ಗೆ ಮಾತಾಡ್ತಾರೆ. ಆಲೂರು ವೆಂಕಟರಾಯಂಗರ್ ಕರ್ನಾಟಕ ಗತವೈಭವ. ಸೆಪ್ಟೆಂಬರ್ ಸಪ್ಲಿಮೆಂಟರಿಲಿ ಕೇಳಿದಂಥ ಪ್ರಶ್ನೆ ಅದು. ಒಂದು ವರ್ಷಕ್ಕೆ 2 ಎಕ್ಸಾಮ್ ನಡೆಸ್ತಾರೆ ಮೊದಲ, ಈಗ 3 ನಡೆಸ್ಲಾಗ್ತಾರೆ. ನೆಕ್ಸ್ಟ್ ಹೋಗೋಣಂತ 1ನೇದು ಬುದ್ಧ ಯಾವುದು ಅಂತೇಳಿದಾಗ ಅಷ್ಟಾಂಗ ಮಾರ್ಗ. ಯಾವ ಮಾರ್ಗ? ಅಷ್ಟಾಂಗ ಮಾರ್ಗ ಅಂತೇಳಿ ನಾವು ನೋಡ್ತೀವಿ. ಕುಜಲ್ ಕಡಾ ಪೀಸಸ್ ಯಾರು ಅಂತೇಳಿದಾಗ ಕುಶಾನರ ಪ್ರಸಿದ್ಧ ದೊರೆ. ಪಂಪ ಯಾರು ಅಂತೇಳಿದಾಗ ಆದಿಕವಿ ಬೇರೆ, ವರಕವಿ ಬೇರೆ. ಅದನ್ನು ನಾನು 1 ಅಂಕದ ಪ್ರಶ್ನೆಗಳಲ್ಲಿ ನಾನು ಡಿಸ್ಕಷನ್ ಮಾಡೀನಿ. ಒನಕೆ ಓಬವ್ವ ಇವರು ಚಿತ್ರದುರ್ಗದಲ್ಲಿ ಇರ್ತಾರೆ. ಸರ್ ಸೈಯದ್ ಅಹಮದ್ ಖಾನ್ 2ನೇ ಸಲ ಬಂದ ನೋಡ್ರಿ. ಅಲಿಗಢ್ ಚಳವಳಿ ಅಂತೇಳಿ ನಾವು ನೋಡ್ತೀವಿ. 2016ರಲ್ಲಿ ಕೇಳಿದಂಥ ಪ್ರಶ್ನೆ ಹಿಸ್ಟ್ರಿಯಲ್ಲಿ ಸುಲೈಮಾನ್ ಅಂತೇಳಿದಾಗ ಅರಬ್ ಪ್ರವಾಸಿ. ಸುಲೈಮಾನನು ಯಾರೋ ಅರಬ್ನಿಂದ ಬಂದಂಥ ಒಬ್ಬ ಪ್ರವಾಸಿ. ಕಾನಿಷ್ಕ ಕುಶಾನರ ರಾಜ. 2ನೇ ಇಬ್ರಾಹಿಂ ಆದಿಲ್ ಶಾ ಅಂತೇಳಿದಾಗ ಇದು ನೋಡ್ರಿ ಕಿತಾಬ್ ಇ ನವರಸ್. ನೆಕ್ಸ್ಟ್ ಸರ್ ಎಂ ವಿಶ್ವೇಶ್ವರಯ್ಯ ಅಂತೇಳಿದಾಗ ಇವರು ಭಾರತ ರತ್ನ ಆಗಿರ್ತಾರೆ. ಗಂಗಾಧರ್ ರಾವ್ ದೇಶಪಾಂಡೆ ಅವರನ್ನ ಕರ್ನಾಟಕದ ಕೇಸರಿ ಅಂಥೇಳಿ ನಾವು ಕರಿತೀವಿ. ಮುಂದೆ ಹೋಗೋಣಂತ. ಇದನ್ನೇ ನಾವು ಸಪ್ಲಿಮೆಂಟ್ರಿ ಕ್ವಶನ್ ಪೇಪರ್ ಇಲ್ಲ ನೋಡ್ರಿ. ಪಾರ್ಶ್ವನಾಥ ಅಂತೇಳಿದಾಗ 23ನೇ ತೀರ್ಥಂಕ ಅಂತೇಳಿ ನೋಡ್ತೀವಿ. 1ನೇದು ಕೇಳಬಹುದು, 24ನೇದು ಕೂಡ ಕೇಳಬಹುದು. ಪಾಹಿಯಾನ ಅಂತೇಳಿದಾಗ ಪೂಕೋಕಿ. ಹೌದಾ? ಅಕ್ಬರ್ ಅಂತೇಳಿದಾಗ ದಿನ್ ಹಿ ಇಲಾಹಿ. ಆಲ್ರೆಡಿ ನಾನು ಡಿಸ್ಕಷನ್ ಮಾಡೀನಿ, ರಿಪೀಟ್ ಆಗ್ತವ. ಲಾರ್ಡ್ ವೆಲ್ಲೆಸ್ಲಿ ಅಂತೇಳಿದಾಗ ಇವರು ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿ ತರ್ತಾರೆ. NS ಹರ್ಡೇಕರ್ ಅವರು ಹಿಂದೂಸ್ತಾನಿ ಸೇವಾದಳ. ನೆಕ್ಸ್ಟ್ 17ರಲ್ಲಿ ಕೇಳಿದಂತಹ ಪ್ರಶ್ನೆ ವಿಶಾಖದತ್ತ ಯಾವುದು ಅಂತೇಳಿದಾಗ ಮುದ್ರಾ ರಾಕ್ಷಸ. ಧನವಂತ್ರಿ ಅಂತೇಳಿದಾಗ ಇವರು ಯಾರು? ವೈದ್ಯಶಾಸ್ತ್ರದ ಪಿತಾಮಹ. ಹರ್ಷವರ್ಧನ ಯಾರು ಅಂತೇಳಿದಾಗ ಉತ್ತರ ಪ್ರದೇಶ್ವರ. ಯಾರು? ಉತ್ತರ ಪ್ರದೇಶ್ವರ. ದಕ್ಷಿಣ ಪ್ರದೇಶ್ವರ ಇಮ್ಮುಡಿ ಪುಲಿಕೇಶಿ. ನೆಕ್ಸ್ಟ್ ಸ್ವಾಮಿ ದಯಾನಂದ ಸರಸ್ವತಿಯವರು ಶುದ್ಧ ಚಳವಳಿ ಅಂತೇಳಿ ನಾವು ನೋಡ್ತೀವಿ. ನೆಕ್ಸ್ಟ್ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಉಕ್ಕಿನ ಮನುಷ್ಯ ಅಂತೇಳಿ ಆಗ್ತಾರೆ. ನೆಕ್ಸ್ಟ್ ಸಪ್ಲಿಮೆಂಟ್ರಿ ಹೋಗುನು. ವಿಶಾಖದತ್ತ 1ನೇದು ವಿಶಾಖದತ್ತ ಮುದ್ರಾ ರಾಕ್ಷಸ. ಪಾಹಿಯಾನ ಪೂಕೋಕಿ. ಹೌದಾ? ಅವ ಚೈನಾದ ಬರ್ತಾನ, ಅಂಥದ್ದು ಹೆಸರಿರ್ತದ. 1ನೇ ಕೃಷ್ಣ ಕೈಲಾಸನಾಥ ದೇವಾಲಯ. ಶಿವಾಜಿ ಛತ್ರಪತಿ ಶಿವಾಜಿ ಮಹಾರಾಜ್ ಕಿ ಜೈ. ಓಕೆ. ನೆಕ್ಸ್ಟ್ ಗಂಗಾಧರ್ ರಾವ್ ದೇಶಪಾಂಡೆ ಕರ್ನಾಟಕದ ಕೇಸರಿ. ಹೌದಾ? ರಿಪೀಟ್ ಆಗ್ತದೆ ನೋಡ್ರಿ ಕ್ವಶನ್ ಭಾಳ ಸಲ, ನಿಮಗೆ ಗೊತ್ತಿರಬೇಕಷ್ಟೇ. ಹೌದಾ? ನೆಕ್ಸ್ಟ್ ನಾವು ಮುಂದೆ ಹೋಗೋಣಂತ. 2018ರಲ್ಲಿ ಕೇಳಿದಂಥ ಪ್ರಶ್ನೆ ಗಾರ್ಗಿ ಅಂತೇಳಿದಾಗ ಯಾರು? ಮಹಿಳಾ ವಿದ್ವಾಂಸಿ. 1 ಸರ್ದಾರ್ ವಲ್ಲಭಾಯ್ ಪಟೇಲ್ ಉಕ್ಕಿನ ಮನುಷ್ಯ. ತಾನ್ಸೇನ್ ಪ್ರಸಿದ್ಧ ಸಂಗೀತಗಾರ. ಪೊನ್ನ ಉಭಯ ಚಕ್ರವರ್ತಿ. ಹಾಗಾಗಿ 4. ನಿಜಲಿಂಗಪ್ಪನವರು ಮೈಸೂರು ರಾಜ್ಯದ ಪ್ರಥಮ ಅಂತೇಳಿ ಆಗ್ತದೆ. ಸೊ ಹಂಗಾಗಿ ಇಲ್ಲಿ ಆಪ್ಷನ್ ಇಲ್ಲ, ಅದನ್ನು ನಾವು ಏನು ಮಾಡ್ತೀವಿ ಅಂದ್ರೆ ಇದು ಮಾಡ್ತೀವಿ. ನೆಕ್ಸ್ಟ್
18 ಒಂದನೇ ಕೃಷ್ಣ ಇದನ್ನು ಭಾಳ ಸಲ ರಿಪೀಟ್ ಆಗಿದೆ ನೋಡ್ರಿ. ಒಂದನೇ ಕೃಷ್ಣ ಮೇ ಬಿ ನಿಮಗೆ ಬರಬಹುದು. ಐಲಾಸನಾಥ ದೇವಾಲಯ. ಸರ್ ಸೈಯದ್ ಅಹಮದ್ ಖಾನ್ ಅಲಿಗರ್ ಚಳವಳಿ ಇದನ್ನು ರಿಪೀಟ್ ಆಗ್ಯದ. ಗಂಗಾಧರ್ ರಾವ್ ದೇಶಪಾಂಡೆ ಇದನ್ನು ರಿಪೀಟ್ ಆಗ್ಯದ. ಮೂರನೇದು ರವಿಕೀರ್ತಿ ಹೊಸದ ನೋಡ್ರಿ. ಯಾವುದು? ಐಹೊಳೆ ಶಾಸನ. ನೆಕ್ಸ್ಟ್ ಚಿಕ್ಕದೇವರಾಯ ಒಡೆಯರ್ ಅಂತೇಳಿದಾಗ ನಾವು ಕೋಟಿ ನಾರಾಯಣ ಅಂಥೇಳಿ ನಾವು ನೋಡ್ತೀವಿ. 18ರಲ್ಲಿ ಕೇಳಿದಂಥ ಪ್ರಶ್ನೆ. ಮುಂದೆ ನಾವು 19ರಲ್ಲಿ ಕೇಳಿದಂಥ ಪ್ರಶ್ನೆಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. 19ರಲ್ಲಿ ಈ ರೀತಿ ಕೇಳ್ಯಾರ. ರಾಜನ್ ಅಂತೇಳಿದಾಗ ಬುಡಕತ್ತಿನ ಮುಖ್ಯಸ್ಥನನ್ನು ನಾವು ರಾಜನ್ ಅಂತೇಳಿ ಕರಿತೀವಿ. ಕುಜಲ್ ಕಡ ಪೀಸಸ್ ಇವರು ಕುಶಾನರ ದೊರೆಯಾಗಿರ್ತಾರೆ. ಕುಡುವಲೈ ಅಂತೇಳಿದಾಗ ಅದೃಷ್ಟ ಪದ್ಧತಿ. ಪಂಪ ಅಂತೇಳಿದಾಗ ಪಂಪರವರು ಆದಿಕವಿಯಾದಂಥ ಪಂಪದವರು. ಬಸವೇಶ್ವರರು ಅಂತೇಳಿದಾಗ ಅನುಭವ ಮಂಟಪವನ್ನು ಕಟ್ಟಿ ಇವ್ರು ಏನು ಮಾಡ್ತಾರಂದ್ರೆ ಎಲ್ಲವನ್ನ ಸಾರ್ತಾರ. ಹಾಗಾಗಿ ಬಸವೇಶ್ವರರು ಅಲ್ಲಿ ಬರ್ತದೆ. ನೆಕ್ಸ್ಟ್ ನಾವು ಮುಂದೆ ಹೋಗೋಣಂತ 20. ನೆಕ್ಸ್ಟ್ ಈ ರೀತಿ ಅದು ನೋಡ್ರಿ. ಒಂದನೇ ರಾಜರಾಜ ಚೋಳ ಅಂತೇಳಿದಾಗ ಒಂದನೇ ರಾಜರಾಜ ಚೋಳವನ್ನು ರಾಜೇಶ್ವರಿಯ ದೇವಾಲಯ ಅಂತೇಳಿ ನಾವು ನೋಡ್ತೀವಿ. ಮಯೂರವರ್ಮ ಕದಂಬ ವಂಶದ ಸ್ಥಾಪಕ. ರಾಮಾನುಜಾಚಾರ್ಯ ವಿಶಿಷ್ಟಾದ್ವೈತ ಸಿದ್ಧಾಂತ ಅಂತೇಳಿ ನಾವು ನೋಡ್ತೀವಿ. ದಾದಾಬಾಯಿ ನವರೋಜಿ ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನು ಹೇಳ್ತಾರೆ. 4 ಚಿಕ್ಕದೇವರಾಯ ಒಡೆಯರ್ನ ನಾವು ಏನಂತೇಳಿ ಕರಿತೀವಿ ಅಂದ್ರೆ ನವಕೋಟಿ ನಾರಾಯಣ ಅಂತೇಳಿ ಕರಿತೀವಿ. ಇನ್ನೂ ಕೆಲವೊಂದಿಷ್ಟು ನಮ್ಗೆ ಏನದ ಅಂದ್ರೆ ಇವು 20ರ ತನಕ ಕೇಳಿದಂಥದ್ದು. ನಿಮಗೆ ಸ್ಪೆಷಲಿ ನಾನು ಏನು ಮಾಡ್ತೀನಿ ಅಂದ್ರೆ 2024 3 ಎಕ್ಸಾಮ್ಗಳು ಏನದಾವಲ್ರಿ ನಾನು ನಿಮಗೆ ಟೆಲಿಗ್ರಾಮ್ ಚಾನಲ್ದಾಗ ಕೊಡ್ತೀನಿ. ಆ ಟೆಲಿಗ್ರಾಮ್ ಚಾನಲನ್ನು ನೀವು ನೋಡ್ಕೊಳ್ರಿ. ಹಾಗೆ ನಮ್ಮ ಚಾನಲನ್ನು ಮೊದಲನೇ ಹೇಳ್ದಂಗೆ ಇದು ಚಾನಲ್ ನಮ್ಮದಲ್ಲ ನಿಮ್ಮದು ಅಂದ್ಕೊಂಡು ನೀವೇನು ಮಾಡ್ರಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಸಲುವಾಗಿ ನಾವು ಈ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇನ್ನೂ ಒಂದು 4 ಪಾಯಿಂಟ್ಗಳದಾವ, ನಾವು ಡಿಸ್ಕಷನ್ ಮಾಡೋಣಂತ. ಇಲ್ಲಿ ಆರ್ ಡಿ ಬ್ಯಾನರ್ಜಿ ಅಂತ ಹೇಳಿದಾಗ R.D. ಬ್ಯಾನರ್ಜಿ ಮೊಹೆಂಜೋದಾರೋದ ಸಂಶೋಧನೆಯನ್ನು ಮಾಡ್ತಾರೆ. ಮೂರನೇ ಸೋಮೇಶ್ವರ ಅಂತೇಳಿದಾಗ ಅಭಿಲಾಷಿತಾರ್ಥ ಚಿಂತಾಮಣಿ ಅಂತೇಳಿ ನಾವು ನೋಡ್ತೀವಿ. ನೆಕ್ಸ್ಟ್ ಎರಡನೇ ಇಬ್ರಾಹಿಂ ಆದಿಲ್ ಶಾ ಅಂತೇಳಿದಾಗ ಈ ಪ್ರಶ್ನೆಯನ್ನು ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೀನಿ ನಾನು, ಹಾಗಾಗಿ ಇದು 3 ಆಗ್ತದೆ. ಮೆಕಾಲೆ ಅಂತೇಳಿದಾಗ ಭಾರತದ ಇಂಗ್ಲಿಷ್ ಶಿಕ್ಷಣದ ರೂವಾರಿ ಅಂತೇಳಿ ನಾವು ನೋಡ್ತೀವಿ. ಡಾಕ್ಟರ್ B.R. ಅಂಬೇಡ್ಕರ್ ಅವರು ಅಂತೇಳಿದಾಗ ಅಸ್ಪೃಶ್ಯತೆಯ ನಿವಾರಣೆ ಅಂತೇಳಿ ನಾವು ನೋಡ್ತೀವಿ. ನೆಕ್ಸ್ಟ್ ಮುಂದಿನ ಹೊಂದಿಸಿ ಬರೆಯರಿಗೆ ಹೋಗೋಣಂತ. ಒಂದನೇ ರಾಜೇಂದ್ರ ಚೋಳನ ಗಂಗೈಕೊಂಡ ಚೋಳ ಅಂತೇಳಿ ಕರಿತೀವಿ. ಪಂಪರವರನ್ನು ನಾವೇನಂತೇಳಿ ಕರಿತೀವಿ ಅಂತೇಳಿದಾಗ ಆದಿಕವಿ. ಕನೌಜ್ ಅಂಗ್ರೆ ಅವ್ರನ್ನ ಮರಾಠಗರ ನೌಕಾದಳದ ಅಧಿಪತಿ ಅಂತೇಳಿ ಕರಿತೀವಿ. ಲಾ ಡಾಲ್ ಹೌಸಿ ಅಂತೇಳಿದಾಗ ದತ್ತು ಮಕ್ಕಳಿಗೆ ಹಕ್ಕಿಲ್ಲ. ಆಲೂರು ವೆಂಕಟರಾವ್ ಅವರನ್ನು ಏನಂತೇಳಿ ಕರಿತೀವಿ ಅಂದ್ರೆ ಕರ್ನಾಟಕದ ಗತವೈಭವ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಮೀರಾಬಾಯಿ ಕೃಷ್ಣನ ಭಕ್ತಿ. ನೆಕ್ಸ್ಟ್ ಎರಡನೇ ಬಹದ್ದೂರ್ ಶಾ ಅಂತೇಳಿದಾಗ ಕೊನೆಯ ಮೊಘಲ ದೊರೆ. ನೆಕ್ಸ್ಟ್ ಸ್ವಾಮಿ ವಿವೇಕಾನಂದ ಅಂತೇಳಿದಾಗ ರಾಮಕೃಷ್ಣ ಮಿಷನ್. ಡಾಕ್ಟರ್ B.R. ಅಂಬೇಡ್ಕರ್ ಅಂತಂದಾಗ ಇವರು ಕರಡು ಸಮಿತಿಯ ಸದಸ್ಯರಾಗಿರ್ತಾರೆ. ರಾಜಾ ರಾಮ್ ಮೋಹನ್ ರಾಯ್ ಅಂತ ಹೇಳಿದಾಗ ಬ್ರಹ್ಮ ಸಮಾಜ. ಇಲ್ಲಿ ರಾಜಾ ರಾಮನ ಬ್ರಹ್ಮ ಸಮಾಜ ಸ್ಥಾಪಕ. ನೆಕ್ಸ್ಟ್ ಉಳಿದ ಸಮಾಜಗಳದ ನೋಡ್ರು ಅವ್ರ ಸ್ಥಾಪಕಗಳ ಬಗ್ಗೆನೂ ಅವರು ಪ್ರಶ್ನೆ ಕೇಳಬಹುದು ಅಂತೇಳಿ ನಾವೇನು ಮಾಡ್ಬೇಕಂದ್ರೆ ಬಿ ರೆಡಿ. ನಾವು ಎಲ್ಲದಕ್ಕೆ ಏನಾಗಿರ್ಬೇಕಂದ್ರೆ ರೆಡಿ ಇರಬೇಕು. ಇವೆಲ್ಲವೂ ಏನಾಗ್ತಾವಂದ್ರೆ ಹೊಂದಿಸಿ ಬರೆಯಿರಿ ಪ್ರಶ್ನೆಗಳನ್ನು ಕೇಳುವಂತಹ ಸಾಧ್ಯತೆ ಇರ್ತದೆ. ನೀವು ಪಾಸ್ ಮಾಡಿರಿ, ಎಲ್ಲ ಸ್ಕ್ರೀನ್ಶಾಟ್ ತೊಗೊಳ್ರಿ, ಪಾಸ್ ಮಾಡಿ ನೋಡ್ಕೊಳ್ರಿ. ಇನ್ನೂ ಒಂದಿಷ್ಟು 4 ಅದಾವ ನೋಡ್ರಿ, ಇವನು ಕೂಡ ಏನು ಮಾಡಿರಿ ಅಂದ್ರೆ ನೀವು ನೋಡ್ಕೊಳ್ರಿ. ಎಕ್ಸಾಮಿಗೆ ರೆಡಿ ಆಗಿರಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್.